ಲೋಕಿ ಪುತ್ತೂರು ಅಂಕಣ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದು ವ್ಯವಸ್ಥಿತ ಪಂದ್ಯಾಕೂಟ ರಾಷ್ಟ್ರೀಯ ಮಟ್ಟದ ಹೊನಲು ಬೆಳಕಿನ 2ನೇ ಸೀಸನ್ ಕೂಡ ಮತ್ತೆ ಆರಂಭವನ್ನು ಕಾಣ್ತಾ ಇದೆ. ಈಗಾಗಲೇ ಈ ಒಂದು ಪಂದ್ಯಾಟದ ತೃತೀಯ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಸೂರಜ್ 11 ನಗರ ಪ್ರಕಾಶ್ ಮಾಲೀಕತ್ವದ ತಂಡ. ಅದೇ ರೀತಿ 4ನೇ ಸ್ಥಾನವನ್ನು ಪಡ್ಕೊಳ್ತಾ ಇದೆ ಜೈ ಹಿಂದ್ ಅರುಣ್ ಬ್ರಹ್ಮೇಶ್ವರ ಮಾಲೀಕತ್ವದ ಜೈ ಹಿಂದ್ ತಂಡ ಪಡ್ಕೊಳ್ತಾ ಇದ್ರೆ ಮತ್ತೆ ಅಂಕಣ ಮಧ್ಯಭಾಗದಲ್ಲಿ ನ್ಯಾಶ್ ವಿರುದ್ಧವಾಗಿ ಜಯ ಕರ್ನಾಟಕ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ಮತ್ತೆ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕಾಗಿದೆ. ಆರಂಭಿಕ ಓವರ್ಗಾಗಿ ಅಫೆಕ್ಸ್ ಅನ್ನು ಪರಿಚಯಿಸ್ತಾ ಇದೆ ನ್ಯಾಶ್. ಹೊಸನಗರದ ಅಂಕಣದಲ್ಲಿ ಮೊದಲ ಬಾರಿಗೆ ಆಡ್ತಾ ಇದೆ ನ್ಯಾಶ್ ಬೆಂಗಳೂರು. ಆರಂಭಿಕ ಹುದ್ದರಿ ಆಗತವನ್ನು ಪಡ್ಕೊಳ್ತಾ ಇದೆ ಜೈ ಕರ್ನಾಟಕದ ಮೊದಲ ಹುದ್ದರಿ ಆಗತವನ್ನು ಪಡ್ಕೊಳ್ತಾ ಇದೆ ಡೇವಿಡ್. ಬ್ಯಾಕ್ ಟು ದಿ ಪೆವಿಲಿಯನ್. ಹೊಸ ಆಟಗಾರನ ಸೇರ್ಪಡೆ ಆಗ್ತಾ ಇದೆ ಸಚಿನ್ ಕೋಟೇಶ್ವರ ಜಯ ಕರ್ನಾಟಕದ ಪರವಾಗಿ. ಅಪೆಕ್ಸ್ 2ನೇ ಚೆಂಡಿನಲ್ಲಿ ಹುದ್ದರಿಯನ್ನು ಪಡ್ಕೊಂಡ್ರು. ಮತ್ತೆ ಅಪೆಕ್ಸ್ 3ನೇ ಚೆಂಡಿಗಾಗಿ ಅಪೆಕ್ಸ್ ಈ ಬಾರಿ ಹಸ್ತದ ಚೆಂಡು. ಮತ್ತೆ ಸಚಿನ್ ಕೋಟೇಶ್ವರ ಶಾರ್ಟ್ ಕವರ್ ಮೇಲೆ ಹುದ್ದರಿಯನ್ನು ಒಪ್ಪಿಸಿಕೊಳ್ತಾ ಇದ್ದಾನೆ. ಜಯ ಕರ್ನಾಟಕ 2ನೇ ಹುದ್ದರಿ ಆಘಾತವನ್ನು ಪಡ್ಕೊಳ್ತಾ ಇದೆ. ಸಚಿನ್ ಕೋಟೇಶ್ವರ ಬ್ಯಾಕ್ ಟು ದಿ ಪೆವಿಲಿಯನ್. ಇನ್ನಿಂಗ್ಸ್ ಕಟ್ಟಬಲ್ಲ ಆಟಗಾರರೆಲ್ಲ ಒಂದೆಡೆ ಪೆವಿಲಿಯನ್ ಎಂಡನ್ನು ಸೇರ್ಕೊಳ್ತಾ ಇದ್ದಾರೆ. ಮತ್ತೆ ಹೊಸ ಆಟಗಾರನ ಸೇರ್ಪಡೆ ಆಗ್ತಾ ಇದೆ ಉತ್ತಪ್ಪ ಜಯ ಕರ್ನಾಟಕದ ಭರವಸೆ ಆಟಗಾರ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಸಾಕಷ್ಟು ಪ್ರೇಕ್ಷಕರನ್ನ ಹೊಂದಿಕೊಂಡಂತ ಆಟಗಾರ ಉತ್ತಪ್ಪ ಅಂಕಣ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ಜಯ ಕರ್ನಾಟಕದ ವಿರುದ್ಧವಾಗಿ ನ್ಯಾಶ್ ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. ನಾಲ್ಕನೇ ಚೆಂಡು ಹ್ಯಾಟ್ರಿಕ್ ಅವಕಾಶಕ್ಕಾಗಿ ಅಪೆಕ್ಸ್ ಈ ಬಾರಿ ಹಸ್ತಂತ ಚೆಂಡು ಗಲ್ಲಿ ವಿಭಾಗದಲ್ಲಿ ಹಾದು ಹೋಗ್ತಾ ಇದೆ. ರನ್ಔಟ್ ನ ಅವಕಾಶವಿತ್ತು, ನೇರ ಗುರಿ ಸಾಕ್ತಾ ಇಲ್ಲ.
ಒಂದು ಓಟಗಳ ಸೇರ್ಪಡೆ ಲೆಗ್ ಬೈಸ್ನ ಮುಖಾಂತರವಾಗಿ ಅಂಕಪಟ್ಟಿಯನ್ನು ಆವರಿಸಿಕೊಳ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಮಾಡಿಕೊಳ್ತಾ ಇದೆ. ಜಯ ಕರ್ನಾಟಕ 1-2. ಈಗಾಗಲೇ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ DVR ವಿನಯ್ ಕುಮಾರ್ ಹಾಗೂ ನವೀನ್ ಸುಪ್ರದೀಪ್ ಇವರು ಕೂಡ ಈಗಾಗಲೇ ಪಂದ್ಯಾಟದ ವೀಕ್ಷಣೆಯನ್ನು ನಮ್ಮೊಂದಿಗೆ ಇದ್ದಾರೆ. ಅವರ ಜೊತೆಗೂಡಿ ಕೂಡ ಬಾವಿಕಟ್ಟೆ ಸತೀಶ್ ಅವರು ಕೂಡ ನಮ್ಮೊಂದಿಗೆ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅಪೇಕ್ಷ ಕಾರ್ಯಕ್ರಮ ಮುಂದುವರಿಸಬೇಕಾಗಿದೆ. 1-2 ಜಯ ಕರ್ನಾಟಕ. ಮೊದಲ ಬಾರಿಗೆ ಮತ್ತೆ ಲೋಕಿ ಪುತ್ತೂರು ವ್ಯವಸ್ಥಿತ ಹೊನಲು ಬೆಳಕಿನ ಪಂದ್ಯಾಟವನ್ನು ನಡೆಸ್ತಾ ಇದೆ. ಬ್ರದರ್ಸ್ ಸಂಸ್ಥೆ 4 ದಿನಗಳ ಕಾಲ ಸಂತೋಷ್ ಕೋಟ್ಯಾನ್ ಅಧ್ಯಕ್ಷತೆಯಲ್ಲಿ, ಮಹೇಶ್ ಬಾಣಿಗ ಉಪಾಧ್ಯಕ್ಷೆಯಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. ಮತ್ತೆ ಅಪೇಕ್ಷೆ ಈ ಬಾರಿ ಎಸ್ತದ ಚೆಂಡು ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು ಲೋಕಿ. ತಂಡದ ಮೊತ್ತ ಕೂಡ 2 ಓಟವನ್ನು ತಲುಪ್ತಾ ಇದೆ. ಐದು ಓವರ್ಗಳ ಪಂದ್ಯಾಟ. ಮತ್ತೆ ಅಪೇಕ್ಷ ಈ ಬಾರಿ ಎಸ್ತಂತ ಚೆಂಡು ಲೆಗ್ಲಾನ್ಸ್ ಆಟವನ್ನು ದಾಖಲಿಸಿದ್ರು. ಉತ್ತಪ್ಪ ಒಂದು ಓಟಗಳಿಗೆ ಅವಕಾಶಗಳು ಮಾತ್ರ ಬರ್ತಾ ಇದೆ. ಓವರ್ನ ಮುಕ್ತಾಯದ ಸೂಚನೆಯನ್ನು ರವಾನಿಸ್ತಾ ಇದ್ದಾರೆ. ಮುಕ್ತಾಯ ಕಂಡ 6 ಎಸೆತಗಳ ಬಳಿಕ ಜಯ ಕರ್ನಾಟಕ 3 ಓಟವನ್ನು ದಾಖಲಿಸ್ತಾ ಇದೆ. 2 ಹುದ್ದರಿಯನ್ನು ಕೂಡ ಒಪ್ಪಿಸಿಕೊಳ್ತಾ ಇದೆ. ಎರಡು ತಿಂಗಳ ಪರಿಶ್ರಮ ನಮ್ಮೊಂದಿಗೆ 4-5 ದಿನಗಳ ಹೆಚ್ಚುವರಿ ದಿನಗಳ ಕಾಲ ಕೂಡ ಗಂಗನಕೊಪ್ಪದ ಹುಡುಗರು ಎಲ್ಲರೂ ಕೂಡ ಈ ಒಂದು ಮೈದಾನಕ್ಕಾಗಿ ಶ್ರಮಿಸಿದ್ದಾರೆ. 150ಕ್ಕೂ ಹೆಚ್ಚು ಪೋಲ್ಸ್ಗಳನ್ನು ವ್ಯವಸ್ಥೆಯನ್ನು ಮಾಡಿದಂಥ ಹುಡುಗರಿಗೆ ನಾವು ಸಂಸ್ಥೆ ಮುಖಾಂತರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನ್ಯಾಷನ ಪರವಾಗಿ ಹೊಸ ಬೌಲರ್ ಪುರುಷೋತ್ತಮ ಅರಸಕೆರೆ. ಪುರುಷೋತ್ತಮ ಎಸ್ತದ ಚೆಂಡು ಪುರುಷೋತ್ತಮ ಈ ಬಾರಿ ಎಸ್ತಂತ ಚೆಂಡು ಉತ್ತಪ್ಪ ಅಕ್ರಾಸ್ ದಿ ಲೈನ್ ಶಾಟ್ ಅನ್ನು ದಾಖಲಿಸ್ತಾ ಇದ್ದಾರೆ. 6 6 ಓಟಗಳು ಬರ್ತಾ ಇದೆ. ಜಯ ಕರ್ನಾಟಕದ ಬ್ಯಾಕ್ ಬೋನ್ ಉತ್ತಪ್ಪನ ಆರ್ಭಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆರಂಭಿಕ ದಾಂಡುಗಾರರು ಸ್ವಲ್ಪ ಮಟ್ಟಿಗೆ ಎಡವಟ್ಟಿನ ದಾಂಡುಗಾರಿಕೆಯನ್ನು ಮಾಡಿಕೊಂಡು ಕೂಡ ಉತ್ತಪ್ಪ ಈ ಬಾರಿ 6 ಅನ್ನು ದಾಖಲಿಸಿದ್ರು. ತಂಡದ ಮೊತ್ತ 9 ಓಟವನ್ನು ತಲುಪ್ತಾ ಇದೆ. ಮತ್ತೆ ಪುರುಷಿ ಎಸೆಗಾರಿಕೆಯನ್ನು ಮುಂದುವರಿಸಬೇಕಾಗಿದೆ. 2ನೇ ಚೆಂಡಿಗಾಗಿ
ಈ ಬಾರಿ ಹಸ್ತಂದ ಚೆಂಡು ತನ್ಮೂಲಕವಾಗಿ ಉತ್ತಪ್ಪನ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಇನ್ನಿಂಗ್ಸ್ ಕಟ್ಟಬಲ್ಲ ಆಟಗಾರ, ಆತುರದ ದಾಂಡುಗಾರಿಕೆ ಜಯ ಕರ್ನಾಟಕಕ್ಕೆ ಸ್ವಲ್ಪ ಮಟ್ಟಿಗೆ ಸಂಕಷ್ಟವನ್ನು ತರ್ತಾ ಇದೆ. 9-3 ಜಯ ಕರ್ನಾಟಕ ಬೆಂಗಳೂರು. ಹೊಸ ಆಟಗಾರರ ಸೇರ್ಪಡೆ ಆಗ್ತಾ ಇದೆ. ಮೊಹಸಿನ್ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾರೆ. 9-3 ಜಯ ಕರ್ನಾಟಕ. ಚುಟುಕು ಓವರ್ನ ಪಂದ್ಯಾಟ ಸ್ವಲ್ಪ ಮಟ್ಟಿಗೆ ಗರಿಷ್ಠ ಮಟ್ಟದ ಓಟವನ್ನು ದಾಖಲಿಸಿದ್ರೆ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸ್ತದೆ. ಆರಂಭಿಕ ಚೆಂಡಿನಲ್ಲಿ ಪುರುಷಿ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ರು. ಆ ಬಳಿಕ ಜಯ ಕರ್ನಾಟಕದ ಬ್ಯಾಕ್ ಬೋನ್ ಉತ್ತಪ್ಪನ ಹುದ್ದರಿಯನ್ನು ಪಡ್ಕೊಂಡ್ರು. ಮತ್ತೆ ಮೂರನೇ ಚೆಂಡು ಶಾರ್ಟ್ ಪಾಯಿಂಟ್ ಮೇಲೆ ಒಂದು ಓಟವನ್ನು ದಾಖಲಿಸಿದ್ರು. ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಮೊಹಸಿನ್ ಒಂದು ಓಟದ ಸೇರ್ಪಡೆ ಮುಖಾಂತರವಾಗಿ ಜಯ ಕರ್ನಾಟಕ 10 ಓಟವನ್ನು ತಲುಪ್ತಾ ಇದೆ. ಬ್ರದರ್ಸಿನ ಮತ್ತೆ ಲೋಕಿ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ ತಂಡದ ಮೊತ್ತ ಕೂಡ 11 ಓಟವನ್ನು ತಲುಪ್ತಾ ಇದೆ. ಈ ಬಾರಿ ಹಸ್ತದ ಚೆಂಡು ಮತ್ತೆ ಮೊಹಸಿನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಲಾಂಗ್ ಆನ್ ಮೇಲೆ ಬ್ರದರ್ಸ್ ನ ಮೊದಲ ಆವೃತ್ತಿಯ ವಿನ್ನರ್ಸ್ ತಂಡ ಜಯ ಕರ್ನಾಟಕ ಸ್ವಲ್ಪ ಮಟ್ಟಿಗೆ ನ್ಯಾಶ್ನ ವಿರುದ್ಧವಾಗಿ ಹುದ್ದರಿಯ ಮೇಲೆ ಹುದ್ದರಿಯನ್ನು ಒಪ್ಪಿಸ್ತಾ ಇದೆ. ಒಂದು ವೇಳೆ ಸೀಸನ್ 2ನ ಜಯ ಕರ್ನಾಟಕ ಜಯಿಸಿದ್ರೆ ಇತಿಹಾಸವನ್ನು ಬರೀತದೆ. ಒಂದು ವೇಳೆ ನ್ಯಾಶ್ ಗೆಲುವನ್ನು ಪಡ್ಕೊಂಡ್ರೆ ಹೊಸನಗರ ಮೈದಾನದಲ್ಲಿ ಮೊದಲ ಬಾರಿಗೆ ಬ್ರದರ್ಸ್ ಪ್ರಶಸ್ತಿಯನ್ನು ಪಡ್ಕೊಳ್ತದೆ. ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ವಿನೋದ್ ಕೇವಲ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಓವರ್ನ ಮುಕ್ತಾಯದ ಸೂಚನೆ ರವಾನಿಸ್ತಾ ಇದ್ದಾರೆ. ಮುಕ್ತಾಯ ಕಂಡ 12 ಎಸೆತಗಳ ಬಳಿಕ ಜಯ ಕರ್ನಾಟಕ 12 ಓಟ್ಗಳ ಪಡ್ಕೊಳ್ತಾ ಇದೆ. 4 ಹುದ್ದರಿಯನ್ನು ಒಪ್ಪಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಸಂಸ್ಥೆಗೆ ನಿರಂತರವಾಗಿ ಮೈದಾನದ ವ್ಯವಸ್ಥೆಗಾಗಿ ಟ್ರ್ಯಾಕ್ಟರ್ ಅನ್ನು ಉಚಿತವಾಗಿ ನೀಡಿ ಸಹಕರಿಸಿದವರು ಪಟೋಡಿ ಸುನಿಲ್ ಅವರ ಹುಟ್ಟುಹಬ್ಬ ಇವತ್ತು. ಅವರು ಕೂಡ ಬ್ರದರ್ಸ್ ಸಂಸ್ಥೆ ಪರವಾಗಿ ಎಲ್ಲ ಆಟಗಾರರು ಪ್ರೇಕ್ಷಕರ ಪರವಾಗಿ ತುಂಬು ಹೃದಯದ ಹುಟ್ಟುಹಬ್ಬದ ಶುಭಾಶಯ ನಾವು ತಿಳಿಸ್ತಾ ಇದ್ದೇವೆ. ಹೊಸ ಬೌಲರ್ ಅನ್ನು ಪರಿಚಯಿಸ್ತಾ ಇದೆ ಸ್ವಸ್ತಿಕ್ ನಾಗರಾಜ್ ಫ್ರಮ್ ಬ್ಯಾಂಗ್ಳೂರ್. ಕರ್ನಾಟಕ ರಾಜ್ಯ ಟೆನ್ನಿಸ್ ಬಾಲ್ ಇತಿಹಾಸದಲ್ಲೇ ಅತಿ ಹೆಚ್ಚು ಬೈಕ್ ಅನ್ನ ಮ್ಯಾನ್ ಆಫ್ ದಿ ಸೀರೀಸ್ ಆಗಿ ಪಡ್ಕೊಂಡಂತ ಆಟಗಾರ ಸ್ವಸ್ತಿಕ್. ಈ ಬಾರಿ ಹಸ್ತಂತ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಾಕಷ್ಟು ಸ್ಲೋವರ್ ಡೆಲಿವರಿ, ಡಾಟ್ ಅಂಡ್ ಡೆಲಿವರಿಯನ್ನು ಪಡ್ಕೊಳ್ತಾ ಇದೆ. ಸ್ವಸ್ತಿಕ್ ನಾಗರಾಜ್ ಕೂಡ
ಸ್ವಸ್ತಿಗೆ ಈ ಬಾರಿ ಎಸೆದಂತ ಚೆಂಡು ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ತಂಡದ ಮೊತ್ತ ಕೂಡ 13 ಓಟವನ್ನು ದಾಖಲಿಸ್ತಾ ಇದೆ. ಮತ್ತೆ ಸ್ವಸ್ತಿ ನಾಗರಾಜ್ ಮೂರನೇ ಚೆಂಡಿಗಾಗಿ ಸ್ವಸ್ತಿಗೆ ಈ ಬಾರಿ ಎಸೆದಂತ ಚೆಂಡು ಲೋಕು ಮಿಡ್ ವಿಕೆಟ್ ಮೇಲೆ ಮತ್ತೆ ಅವಳಿ ಓಟುಗಳ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ 15 ಓಟುಗಳು. ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದಂತ ಆಟಗಾರ ಸ್ವಸ್ತಿಕ್ ನಾಗರಾಜ್. ಈಗಾಗಲೇ ಪಿಚ್ಚಿನ ಮಾರ್ಕ್ ಅನ್ನು ಮಾಡಿದಂತ ಮ್ಯಾಕ್ಸ್ ಮಂಜನ ಒಬ್ಬ ಫೇವರೇಟ್ ಆಟಗಾರ ಸ್ವಸ್ತಿಕ್ ನಾಗರಾಜ್. ಮತ್ತೆ ಕವರ್ಸ್ ಮೇಲೆ ಹಾದು ಹೋಗ್ತಾ ಇದೆ ಚೆಂಡು. ಮತ್ತೆ ಒಂದು ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬಿರುಸಿನ ಆಟವನ್ನು ತೋರ್ಪಡಿಸಬಲ್ಲಂತ ಆಟಗಾರ ಎಲ್ಲರೂ ಕೂಡ ಆರಂಭಿಕ ಹಂತದಲ್ಲಿ ಹುದ್ದೆಯನ್ನು ಒಪ್ಪಿಸಿ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ರೆ, ಕೆಳ ಕ್ರಮಾಂಕದ ಆಟಗಾರರು ಇನ್ನಿಂಗ್ಸ್ ಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ಎಸೆದಂತ ಚೆಂಡು ಮತ್ತೆ ಔಟರ್ ಎಡ್ಜ್ ಆಗ್ತಾ ಇದೆ. ಮತ್ತೆ ಸ್ಟ್ರೈಕ್ ರೋಟೇಟ್ ಆಗ್ತಾ ಇದೆ. ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಕೂಡ 17 ಓಟುಗಳು. ಮೂರನೇ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 19 ಓಟವನ್ನು ದಾಖಲಿಸ್ತಾ ಇದೆ. ಜಯ ಕರ್ನಾಟಕ. ಆ ಮುಖಾಂತರವಾಗಿ ಈ ಒಂದು ಪಿಚ್ಗೆ ಸಂಪೂರ್ಣವಾಗಿ ಸಹಕರಿಸಿದಂತ ಓರ್ವ ವ್ಯಕ್ತಿ ಅವರಿಗೆ ಶುಭ ಕೋರ್ತಾ ಇದ್ದಾರೆ. ದೂರದ ಊರಿನಿಂದ ಬಂದಂತ, ಆ ದೇಶದಿಂದ ಬಂದ ದುಬೈ ಇಂದ ಬಂದಂತ ಸಿಮ್ಸನ್ ಪ್ರತ್ಯೇಕವಾಗಿ ಪಟೋಡಿ ಸುನೀಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ. ಅದೃಷ್ಟದ ಪಂದ್ಯಾಟ. ಅದ್ಯಾವ ಕ್ಷಣದಲ್ಲೂ ಕೂಡ ಪಂದ್ಯಾಟದ ಚಿತ್ರಣವೇ ಬದಲಾಗ್ತದೆ. ಅದೆಷ್ಟೋ ತಂಡ ಗೆಲುವಿನ ನಿರೀಕ್ಷೆಯಲ್ಲಿ ಇದ್ದು ಕೂಡ ಅಂತಿಮ ಹಂತದಲ್ಲಿ ಸೋಲನ್ನ ಅನುಭವಿಸಿದ ಇತಿಹಾಸವನ್ನು ಕೂಡ ಉಂಟು. ಆ ನಿಟ್ಟಿನಲ್ಲಿ ಕೂಡ ಮತ್ತೆ ನ್ಯಾಶ್ ಅಪೇಕ್ಷನನ್ನ ಪರಿಚಯಿಸ್ತಾ ಇದೆ. ಅಪೇಕ್ಷೆ ಈ ಬಾರಿ ಎಸೆದ ಚೆಂಡು ಸಾಕಷ್ಟು ಹೊರ ತಿರುವನ್ನು ಪಡ್ಕೊಳ್ತಾ ಇದೆ. ಡಾಟ್ ಬಾಲ್. ವಿನೋದ್ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಹತ್ತೊಂಬತ್ತಕ್ಕೆ 4 ಮತ್ತೆ ಅಪೇಕ್ಸ್
ಎರಡನೇ ಬಾರಿಗೆ ಚೆಂಡು 4ನೇ ಓವರ್ನ ಚಾಲ್ತಿಯಲ್ಲಿ. ಅಪೇಕ್ಷೆ ಈ ಬಾರಿ ಎಸ್ತಂತ ಚೆಂಡು ಮತ್ತೆ ಲಾಂಗಾನ್ ಮೇಲೆ ಒಂದು ಓಟುಗಳು ಬರ್ತಾ ಇದೆ. ತಂಡದ ಮೊತ್ತ 20 ಓಟವನ್ನು ತಲುಪ್ತಾ ಇದೆ. ಮತ್ತೆ ಅಪೇಕ್ಸ್ ಈ ಬಾರಿ ಎಸೆದ ಚೆಂಡು ಬೇಗ್ ಸಿಕ್ಸರ್ ಅನ್ನು ದಾಖಲಿಸಿದ್ರು. 6 ಓಟುಗಳ ಸೇರ್ಪಡೆ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 26 ಓಟವನ್ನು ತಲುಪ್ತಾ ಇದೆ. ಮೊದಲ ಸೀಸನ್ ನಲ್ಲಿ ಲೋಕು ಬ್ರದರ್ಸ್ಗೆ ಜಯ ಕರ್ನಾಟಕಕ್ಕೆ ಸಾಕಷ್ಟು ಬೌಲಿಂಗ್ನ ಮುಖಾಂತರವಾಗಿ ಜಯ ಕರ್ನಾಟಕಕ್ಕೆ ಗೆಲುವಿನ ಹಾದಿಯನ್ನು ತಲುಪಿಸಿದ್ರು. ಫೈನಲ್ ಪಂದ್ಯಾಟದಲ್ಲಿ ರಿಯಲ್ ಫೈಟರ್ಸ್ ಜಾನ್ಸನ್ ಇನ್ನೇನು ಗೆಲುವಿನ ಹಂತವನ್ನು ತಲುಪಬೇಕಾಗಿತ್ತು. ಆ ಹಂತದಲ್ಲಿ ಲೋಕುವಿನ ಪಾತ್ರ ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿತ್ತು. ಮತ್ತೆ ಈ ಬಾರಿ ಲೋಕಿಗೆ ಎಸ್ತಂತ ಚೆಂಡು ಲಾಗಾನ್ ಮೇಲೆ ಮತ್ತೆ ಚುರುಕಿನ ಓಟ, ಅವಲಿ ಓಟಗಳ ಸೇರ್ಪಡೆಯನ್ನ ಲೋಕು ಪುತ್ತೂರು ಮಾಡಿಕೊಂಡ್ರು. ತಂಡದ ಮೊತ್ತ ಕೂಡ 28 ಓಟವನ್ನು ತಲುಪ್ತಾ ಇದೆ. ಬ್ರದರ್ಸ್ ಸಂಸ್ಥೆಗಾಗಿ ಹಗಲಿರುಳು ಶ್ರಮಿಸಿದ ಎಲ್ಲ ಸದಸ್ಯರಿಗಳಿಗೂ ಕೂಡ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಈ ಬಾರಿ ಸ್ಟೆಪ್ ಔಟ್ ಆಗಿ ಹೊಡೆಯುವ ಪ್ರಯತ್ನವನ್ನು ಲೋಕು ಮಾಡಿದ್ರು. ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಪೇಕ್ಸ್ ಓವರ್ನ ಮುಕ್ತಾಯದ ಸೂಚನೆ ರವಾನಿಸ್ತಾ ಇದ್ದಾರೆ. ಮುಕ್ತಾಯ ಕಂಡ 4 ಓವರ್ಗಳ ಬಳಿಕ ತಂಡದ ಮೊತ್ತ 28 ಓಟವನ್ನು ದಾಖಲಿಸ್ತಾ ಇದೆ. ಜಯ ಕರ್ನಾಟಕ ಬೆಂಗಳೂರು. ಅದೆಷ್ಟೋ ದಾನಿಗಳು ಈ ಒಂದು ಟೂರ್ನಮೆಂಟ್ಗೆ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಬ್ರದರ್ಸ್ ಸಂಸ್ಥೆ ಗೌರವವನ್ನು ಸಲ್ಲಿಸ್ತಾ ಇದೆ. ಆ ಒಂದು ಸಹಕಾರಕ್ಕಿಂತ ಮುಖ್ಯವಾಗಿಯೂ ಕೂಡ ಹಗಲಿರುಳು ನಮ್ಮೊಂದಿಗೆ ಈ ಪಿಂಚಿನ ವ್ಯವಸ್ಥೆಗಾಗಿ ಗಂಗನಕೊಪ್ಪದ ಹುಡುಗರು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ಮತ್ತೆ ಅಂತಿಮ ಓವರ್ಗಾಗಿ ಪ್ರವೀಣ್ ಗೌಡ, ಮೈಸೂರು ಎಕ್ಸ್ಪ್ರೆಸ್. ಪ್ರವೀಣ್ ಈ ಬಾರಿ ಎಸ್ತಂತ ಚೆಂಡು ಡಾಟ್ ಬಾಲ್. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಜಾಲತಾಣದಲ್ಲಿ ಪಂದ್ಯಾಟದ ವೀಕ್ಷಣೆ ಮಾಡಿದರೆ ಕ್ರೂಷಿಯಲ್ ಮೂಮೆಂಟ್ನಲ್ಲಿ ಪ್ರವೀಣ್ ಗೌಡರವರ ಎಸ್ತುಗಾರಿಕೆ ಕಾಣಬಹುದು. ಅತಿ ಹೆಚ್ಚು ಬಾರಿ ನ್ಯಾಶ್ಗೆ ಪ್ರವೀಣ್ ಗೌಡ್ರೆ ಬಹುಶಃ ಕ್ರೂಷಿಯಲ್ ಮೂಮೆಂಟ್ನಲ್ಲಿ ಎಸ್ತುಗಾರಿಕೆಯನ್ನು ಮಾಡಿದ್ರು. ಮತ್ತೆ ಪ್ರವೀಣ್ ಗೌಡ್ರು 2ನೇ ಚೆಂಡಿಗಾಗಿ ಅಂತಿಮ ಓವರ್ನಲ್ಲಿ ಈ ಬಾರಿ ಎಸ್ತಂತ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ವಿನೋದ್ ಬ್ಯಾಕ್ ಟು ಬ್ಯಾಕ್
ಡಾಟ್ ಬಾಲಿಗನಾಗ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರಬೇಕಾಗಿದೆ. ಚುಟುಕು ಓವರ್ನ ಪಂದ್ಯಾಟ. ಸ್ವಲ್ಪ ಮಟ್ಟಿಗೆ ಪಂದ್ಯಾಟದ ಮೇಲೆ ಹಿಡಿತವನ್ನು ಸಾಧಿಸಬೇಕಾದ್ರೆ ಗರಿಷ್ಠ ಮಟ್ಟದ ಓಟವನ್ನು ದಾಖಲಿಸಬೇಕಾಗಿದೆ. ಈಗಾಗಲೇ ಅಂತಿಮ ಓವರ್ನಲ್ಲಿ ಪ್ರವೀಣ್ ಗೌಡ್ರು 2 ಡಾಟ್ ಅಂಡ್ ಡೆಲಿವರಿಯನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ 3ನೇ ಚೆಂಡಿಗಾಗಿ ವಿನೋದ್ ಎಸ್ತುಗಾರಿಕೆಯನ್ನು ಎದುರಿಸಬೇಕಾಗಿದೆ. ಈ ಬಾರಿ ಎಸ್ತದ ಚೆಂಡು ಕೂಡ ಲಾಂಗ್ ಆನ್ ಮೇಲೆ ಹುದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ಇಪ್ಪತ್ತ 8-5 ಜಯ ಕರ್ನಾಟಕ ಬೆಂಗಳೂರು. ಬ್ರದರ್ ಸಂಸ್ಥೆಯ ಯುವ ನಾಯಕರು ಅಧ್ಯಕ್ಷರು ಕೂಡ ಸಂತೋಷ್ ಕೋಟ್ಯಾನ್, ಇದಕ್ಕೆ ಸಾಕಷ್ಟು ಸದಸ್ಯರು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಉಪಾಧ್ಯಕ್ಷರಾಗಿ ಮಹೇಶ್ ಬಾಣಿಗ ಹಗಲಿರಲು ಶ್ರಮಿಸಿ ವೇದಿಕೆಯ ಅಕ್ಕಪಕ್ಕದಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಈಗ ಅವರಿಗೆ ವೇದಿಕೆ ಅಂದರೆ ಸ್ವಲ್ಪ ದೂರ ಅಂತ ಕಾಣಿಸ್ತದೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಗೌರವ ಅಧ್ಯಕ್ಷರು ಕೂಡ ಉದಯ್ ಕುಮಾರ್ ಶೆಟ್ರು ಈಗಾಗಲೇ ಮತ್ತೆ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಮತ್ತೆ ಪ್ರವೀಣ್ ಈ ಬಾರಿ ಹಸ್ತಂದ ಚೆಂಡು ರಿವರ್ಸ್ ಸ್ವೀಪ್ ಮಾಡುವ ಪ್ರಯತ್ನ. ಸಚಿನ್ ಮಹಾದೇವ್ ಎದುರಿಸಿದ ಆರಂಭಿಕ ಚೆಂಡಿನಲ್ಲಿ ಹುದ್ದರಿಯನ್ನು ಒಪ್ಪಿಸ್ತಾ ಇದ್ದಾರೆ. ಭರವಸೆಯ ಆಟಗಾರ ಡಿಕೆಶಿ ಕಪ್ನಲ್ಲಿ ಫ್ರೆಂಡ್ಸ್ ವಿರುದ್ಧವಾಗಿ ಸೂಪರ್ ಓವರ್ನಲ್ಲಿ ಮ್ಯಾಜಿಕ್ ಅನ್ನು ಮಾಡಿದಂತ ಆಟಗಾರ. ಸ್ವಲ್ಪ ಮಟ್ಟಿಗೆ ಪ್ರೇಕ್ಷಕರಿಗೆ ನಿರಾಸೆಯನ್ನು ಮೂಡಿಸ್ತಾ ಇದ್ದಾರೆ. ಸಚಿನ್ ಮಹಾದೇವ್ ಬ್ಯಾಕ್ ಟು ದಿ ಪೆವಿಲಿಯನ್. ಹೊಸ ಆಟಗಾರರ ಸೇರ್ಪಡೆ ಆಗ್ತಾ ಇದೆ. ನಂಜಾ ಈತನ ಮತ್ತೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ಒಂದು ಹೊತ್ತ ಸೇರ್ಪಡೆ. ಆರಂಭಿಕ ಸೆಷನ್ನ ಅಂತಿಮ ಚೆಂಡನ್ನ ಲೋಕು ಪುತ್ತೂರು ಎದುರಿಸಬೇಕಾಗಿದೆ. ರಿಸಲ್ಟ್ ಅನ್ನ ಕಾದೋಡ್ಬೇಕಾಗಿದೆ ಅಷ್ಟೇ. ಒಂದು ಓಟವನ್ನು ದಾಖಲಿಸಿದ್ರೆ 30, ಬೌಂಡರಿ ಬಂದರೆ 34, ಸಿಕ್ಸರ್ ಬಂದರೆ 36. ಲೋಕು ರಿಸಲ್ಟ್ ಬರಬೇಕಾಗಿದೆ ಅಷ್ಟೇ. ಅಂತಿಮ ಚೆಂಡು ಬ್ರದರ್ಸ್ ಟೂರ್ನಿಯ ಆರಂಭಿಕ ಸೆಷನ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಪ್ರವೀಣ್ ಗೌಡ್ರು ಲೋಕು ಸ್ಟ್ರೈಕರ್ ಅಲ್ಲಿ. ಈ ಬಾರಿ ಹಸ್ತಂದ ಚೆಂಡು 30 ಟಾರ್ಗೆಟ್ ಅನ್ನು ಪಡ್ಕೊಳ್ತಾ ಇದೆ ನ್ಯಾಶ್ ಬೆಂಗಳೂರು. ಈಗಾಗಲೇ ನಮ್ಮೊಂದಿಗೆ ಈ ಒಂದು ಟೂರ್ನಮೆಂಟ್ಗೆ ಸಹಕಾರವನ್ನು ನೀಡಿದಂತಹ ಶ್ರೀಯುತ ಸೌಂಡ್ ಗುರು ಶಾಂತದುರ್ಗ ಟ್ರಾನ್ಸ್ಪೋರ್ಟ್ ಮಾಲೀಕರು ಈಗಾಗಲೇ
ನಮ್ಮ ವೇದಿಕೆ ಮೇಲೆ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಈ ಒಂದು ಪಂದ್ಯಾಟಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ನಮ್ಮ ಊರು ಕರ್ನಾಟಕವಾದರೂ ಕೂಡ ಭಾಷೆ ಕನ್ನಡ, ಆದರೆ ರತ್ನಗಿರಿ, ಮಹಾರಾಷ್ಟ್ರದ ರತ್ನಗಿರಿಯಿಂದ ಕೂಡ ನಮ್ಮ ಒಂದು ಈ ಪಂದ್ಯಾಟಕ್ಕೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇದ್ದಾರೆ. ಫೈಜಾನ್ ರತ್ನಗಿರಿ ಈ ಒಂದು ಟೂರ್ನಮೆಂಟ್ಗೆ ಸಂಪೂರ್ಣವಾಗಿ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಹಂತದ ವೀಕ್ಷಕ ವಿವರಣೆಗಾಗಿ ಪ್ರವೀಣ್ ಮಾರ್ಗೊಳ್ಳಿ. ಆ ನಿಟ್ಟಿನಲ್ಲಿ ಕೂಡ ಅತಿ ಹೆಚ್ಚು ಆಗಿ ಈ ಒಂದು ಟೂರ್ನಮೆಂಟ್ಗೆ ದಾನಿಗಳು ನಮ್ಮೊಂದಿಗೆ ಸಂಪೂರ್ಣವಾಗಿ ಬೆಂಬಲಕ್ಕೆ ನಿಂತವರು. ಇನ್ನೂ ಕೂಡ ಪಂದ್ಯಾಟದಲ್ಲಿ ಸಹಕಾರವನ್ನು ಮತ್ತೆ ಕೂಡ ನೀಡ್ತೇವೆ ಅನ್ನೋರು ಹೃದಯ ಶ್ರೀಮಂತಿಕೆಯ ಜನರು. ಇದ್ದವರು ಕಮ್ಮಿ ಕೊಟ್ಟಿದ್ದಾರೆ, ಇಲ್ಲದವರು ಕೂಡ ಜಾಸ್ತಿ ಕೊಟ್ಟಿದ್ದಾರೆ. ರಾತ್ರಿ ಹಗಲು ದುಡಿದು ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿದಂಥ ಎಲ್ಲ ಹೊಸನಗರ ತಾಲೂಕಿನ ಲಾರಿ ಮಾಲೀಕರಿಗೂ ಕೂಡ ಸಂಪೂರ್ಣವಾಗಿ ನಾವು ಹೃದಯ ತುಂಬಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಟೂರ್ನಮೆಂಟ್ಗೆ ನಿಮ್ಮ ಸಹಕಾರ ನಮಗೆ ಮುಖ್ಯವಾಗಿತ್ತು. ಆ ನಿಟ್ಟಿನಲ್ಲಿ ಕೂಡ ನಮ್ಮೊಂದಿಗೆ ಸಹಕಾರವನ್ನು ನೀಡಿದ್ದೀರಿ. ಮತ್ತೊಮ್ಮೆ ಬ್ರದರ್ಸ್ ಸಂಸ್ಥೆಯ ಪರವಾಗಿ ಎಲ್ಲ ಲಾರಿ ಮಾಲೀಕರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ವೀಕ್ಷಣೆಯಲ್ಲಿ ಮತ್ತೆ ಬದಲಾವಣೆ ಮಾಡ್ಕೊಳ್ತಾ ಇದ್ದೇವೆ. ಸಾಕಷ್ಟು 4-5 ವರ್ಷಗಳ ಬಳಿಕ ಮತ್ತೆ ವೀಕ್ಷಕ ವಿವರಣೆಯಲ್ಲಿ ಬ್ರದರ್ಸ್ ಸಂಸ್ಥೆ ಮುಖಾಂತರವಾಗಿ ಮತ್ತೆ ವೀಕ್ಷಕ ವಿವರಣೆಯನ್ನು ಮಾಡ್ತಾ ಇದ್ದಾನೆ. ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ದಯಮಾಡಿ ಕ್ಷಮಿಸಿ. ಮತ್ತೆ ಮುಂದಿನ ವೀಕ್ಷಕ ವಿವರಣೆಗಾಗಿ ಪ್ರವೀಣ್ ಆಚಾರ್ಯ ಮಾರ್ಗೊಳ್ಳಿ. ಧನ್ಯವಾದಗಳು. ಹೊಸನಗರ ಕಂಡಂತ ಇನ್ನೋರ್ವ ಶ್ರೇಷ್ಠ ವೀಕ್ಷಕ ವಿವರಣೆಗಾರರು ಪ್ರವೀಣಾಚಾರ್ಯ ಹೊಸನಗರ. ಧನ್ಯವಾದಗಳು ಪ್ರವೀಣ್ ಆಚಾರ್ ಹೊಸನಗರ ಅವರ. ಈಗಾಗಲೇ ನಮ್ಮೊಂದಿಗೆ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ ಪಟ್ಟಣ ಪಂಚಾಯತಿಯ ಸದಸ್ಯರು, ನಮ್ಮ ಆತ್ಮೀಯ ಸ್ನೇಹಿತರು, ನಮ್ಮ ಅಣ್ಣ ಕೂಡ ಸುರೇಂದ್ರ ಕೋಟ್ಯಾನವರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸಿದಂಥ ನನ್ನ ತಮ್ಮ ಕೂಡ ಗಣೇಶ್ ಹೆಬ್ಬೈಲ್ ಈಗಾಗಲೇ ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ, ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ಪ್ರತಾಪ್ ಕೋಟ್ಯಾನ್ ಈ ಒಂದು ಟೂರ್ನಮೆಂಟಿನ ಅಧ್ಯಕ್ಷರು, ಸಂತೋಷ್ ಕೋಟ್ಯಾನ್ ಮತ್ತು ಸುರೇಂದ್ರ ಕೋಟ್ಯಾನ್ ಅವರ ತಮ್ಮ ಕೂಡ, ಅವರು ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎರಡನೇ ಸೆಷನ್ ಆರಂಭಿಕ ಹಂತವನ್ನು ಕಂಡುಕೊಳ್ಬೇಕಾಗಿದೆ. ಮೊದಲ ಹಂತದಲ್ಲಿ ಫೈನಲ್ ಹೋರಾಟದಲ್ಲಿ 29 ಓಟವನ್ನು ದಾಖಲಿಸಿರ್ತಕ್ಕಂಥ ಜೈ ಕರ್ನಾಟಕ 30ರ ಒಂದು ಟಾರ್ಗೆಟ್ ಅನ್ನ ನಿಗದಿಪಡಿಸ್ತಾ ಇದೆ.
ರನ್ಔಟ್ ಮಾಡುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಯಾವುದೇ ರೀತಿ ಆಘಾತವನ್ನು ಅನುಭವಿಸ್ತಾ ಇಲ್ಲ. ರಾಜ್ಯದ 2 ಎಸ್ಎಸ್ಸಿ ತಂಡಗಳು ಹೋರಾಟವನ್ನು ತೋರ್ಪಡಿಸ್ತಾ ಇದೆ. ಡಿಜೆ ನ್ಯಾಶ್ ಬೆಂಗಳೂರಿನ ತಂಡ ಜೈ ಕರ್ನಾಟಕ ವಿರುದ್ಧವಾಗಿ ಹೋರಾಟವನ್ನು ಮುಂದುವರಿಸ್ತಾ ಇದೆ. ಅದೇ ರೀತಿ ಟೂರ್ನಮೆಂಟಿಗೆ ಸಹಕಾರವನ್ನು ನೀಡಿರ್ತಕ್ಕಂಥ ಅವಿನಾಶ್ ಆಚಾರ್ಯ ಜೊತೆಗಾಗಿ ಮಾಂತೇಶ್ ಅವರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ 2 ಓಟವನ್ನು ಈಗ ಆರಂಭಿಕ ಓವರ್ನಲ್ಲಿ ದಾಖಲಿಸ್ತಾ ಇದ್ದಾರೆ. ಈ ನಡುವೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಚೆಂಡು ಸ್ಕ್ವೇರ್ ಲೆಗ್ ಸೀಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ 4 ಹೊಡೆದ ಸೇರ್ಪಡೆ. ಮೊದಲ ಹಂತದಲ್ಲಿ ಈಗ ಮೊದಲ ಬೌಂಡರಿಯನ್ನು ಈಗ ಸೊಸಿಗೆ ದಾಖಲಿಸ್ತಾ ಇದ್ದಾನೆ. ಸುಂದರತೆಯ ಸತ ತಟ್ಟಿಮುಟ್ಟಿಗಳ ಪ್ರಯತ್ನವನ್ನು ನಡೆಸ್ತಾ ಇದ್ದಾನೆ. ಆರಂಭಿಕ ಹಂತದಲ್ಲಿ 2 ಎಸ್ಎಸ್ಸಿ ತಂಡಗಳು 2ನೇ ಬಾರಿ ಸಾಗ್ತಾ ಇರ್ತಕ್ಕಂಥ ಹೊಸನಗರ ಫ್ರಾನ್ಸ್ ಟ್ರೋಫಿ ಫೈನಲ್ ಪಂದ್ಯಾಕೂಟವನ್ನು ಆಡ್ತಾ ಇದೆ. 7 ಓಟವನ್ನ ಡಿಜೆ ನ್ಯಾಶ್ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಸುಂದರತೆ ಹೊಡೆತ ತನ್ಮೂಲಕ ಚೆಂಡು ಸಿ ಮಾ ರೇಖೆಯನ್ನು ಗಮನಿಸ್ತಾ ಇದೆ. ಬೌಂಡ್ರಿ. ಆ ನಿಟ್ಟಿನಲ್ಲಿ ಕೂಡ ಈ ಒಂದು ಟೂರ್ನಮೆಂಟ್ಗೆ ಹೃದಯ ಶ್ರೀಮಂತಿಕೆಯನ್ನು ಮೆರೆದಂಥ ಹುಡುಗರನ್ನು ನಾವು ಕೂಡ ಇಲ್ಲಿ ನೆನಪನ್ನು ಮಾಡಿಕೊಳ್ಬೇಕಾಗುತ್ತದೆ. ಸ್ವಾರ್ಥವಿಲ್ಲದ ಮನಸ್ಸು, ಪ್ರೀತಿ ಹಂಚಿ ನಮ್ಮೊಂದಿಗೆ ಯಾವುದೇ ಒಂದು ರಿಸಲ್ಟನ್ನು ಪಡ್ಕೊಳ್ಳದೆ ನಮಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿರ್ತಾರೆ. ಶ್ರೀಪತಿ ಗಂಗನಕೊಪ್ಪ, ಶ್ರೀಕಾಂತ್ ಗಂಗನಕೊಪ್ಪ, ಸಂತೋಷ್ ಮಾಣಿ ಗಂಗನಕೊಪ್ಪ, ಬಿಳ್ಳು ಗಂಗನಕೊಪ್ಪ, ಜಿತೇಂದ್ರ ಗಂಗನಕೊಪ್ಪ, ಅನಿಲ್ ಅಮ್ಮಿ ಗಂಗನಕೊಪ್ಪ, ಸಂದೀಪ್ ಗಂಗನಕೊಪ್ಪ, ನಾಗರಾಜ್ ಗಂಗನಕೊಪ್ಪ, ಅಭಿ ಗಂಗನಕೊಪ್ಪ, ಗುಂಡಾ ಗಂಗನಕೊಪ್ಪ, ವಿಶ್ವ ಗಂಗನಕೊಪ್ಪ, ಇವರಿಗೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಮೊದಲ ಓವರ್ಗಳ ಮುಕ್ತಾಯದ ಬಳಿಕ 11 ಓಟವನ್ನ ಡಿಜೆ ನ್ಯಾಶ್ ಬೆಂಗಳೂರು ತಂಡ ದಾಖಲಿಸ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 19 ಓಟಗಳು ಬರಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನ ಸೋಸಿಕ್ ನಾಗರಾಜ್ ಬೆಂಗಳೂರು ಜೊತೆಗಾಗಿ ಜಾನ್ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸ್ತಾ ಇದ್ದಾರೆ. 2ನೇ ಚೆಂಡಿಗಾಗಿ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ತನ್ಮೂಲಕ ಮೊದಲ ವಿಕೆಟ್ ರೂಪದಲ್ಲಿ ಸೋಸಿಕ್ ನಾಗರಾಜ್ ಹುದರಿ ಆಘಾತವನ್ನು ಅನುಭವಿಸ್ತಾ ಇದೆ. ರಾಜ್ಯ ಟೆನ್ನಿಸ್ ನಲ್ಲಿ 5 ಬಾರಿ ಒಂದು ದಾಖಲೆ ಸಾಡಿ ಶ್ರೇಷ್ಠ ರೂಪದಲ್ಲಿ 2 ವೀಲರ್ ಬೈಕ್ ಅನ್ನ ಪಡ್ಕೊಂಡಿರ್ತಕ್ಕಂಥ ರಾಜ್ಯದ ಓರ್ವ ಶ್ರೇಷ್ಠ ಆಟಗಾರ ಈಗ ಆರಂಭಿಕ ಹಂತದಲ್ಲಿ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಹೊಸ ದಾಂಡಿಗ ಅಕ್ಷಯ್ ಸಿಕೆ. ಅದೇ ರೀತಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದವರು ಅನ್ನಿ ಕರಿಂಗೊಳ್ಳಿ, ಕಟರ್ಸ್ ನಾಗ, ಅವಿನಾಶ್ ಆಚಾರ್ಯ, ಮಹಾಂತೇಶ್, ಮ್ಯಾಕ್ಸ್ ಮಂಜಾ, ತೇಜ, ಕ್ಯಾಜಿ, ಭರತ್, ಇವರೆಲ್ಲರೂ ಕೂಡ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ಪ್ರಮುಖ ವ್ಯಕ್ತಿ ನಮ್ಮ ಪ್ರೀತಿಯ ಅಣ್ಣ ಕೂಡ ಕಟ್ಟೆ ಸುರೇಶಣ್ಣ ಅವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹೊಸ ದಾಂಡಿಗ ಅಕ್ಷಯ್ ಸಿಕೆ ಅಂಕಣ ಪ್ರವೇಶವನ್ನು ಪಡ್ಕೊಳ್ತಾ ಇದ್ದಾನೆ. ನ್ಯಾಷನಲ್ ಆಪತ್ ಬಾಂಧವ
ಯಾವ ಕ್ಷಣದಲ್ಲೂ ಬೇಕಾದ್ರೂ ಕೂಡ ಬಹಳಷ್ಟು ಒಂದು ಭರವಸೆ ಆಟವನ್ನು ದಾಖಲಿಸಿರ್ತಕ್ಕಂಥ ಆಟಗಾರ. ನ್ಯಾಶ್ ಬೆಂಗಳೂರಿಗೆ ಬಹಳಷ್ಟು ಗೆಲುವನ್ನು ತಂದು ಕೊಟ್ಟಿರ್ತಕ್ಕಂಥ ಆಟಗಾರ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಈಗ ಬ್ಯಾಕ್ವರ್ಡ್ ಪಾರ್ಟ್ ಮೇಲ್ಭಾಗದಲ್ಲಿ ಮತ್ತೆ ಅಕ್ಷಯ್ ಸಿಕೆ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಮೊದಲ ಹುದ್ದರಿ ಮುಕ್ತಾಯದ ಬಳಿಕ ಕಳ್ಕೊಂಡಿರ್ತಕ್ಕಂಥ ತಂಡ 12 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಇನ್ನು ಕೂಡ ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. 5 ಓವರ್ಗಳ ಪಂದ್ಯಾಟ 2ನೇ ಓವರ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮಾರ್ಕ್ ಮಹೇಶ ಎಸಗಾರಿಕೆಯಲ್ಲಿ 4 ಚೆಂಡುಗಳ ಮುಕ್ತಾಯ ಹಾದಿಯನ್ನು ಪಡ್ಕೊಳ್ತಾ ಇದೆ. ಒಂದು ವ್ಯವಸ್ಥಿತ ಪಂದ್ಯಾಕೂಟಕ್ಕೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆ ಅಂಚಿನಲ್ಲಿ ಈಗ 2ನೇ ವಿಕೆಟ್ ರೂಪದಲ್ಲಿ ಜಾನ್ ಇನ್ನಿಂಗ್ಸ್ ಸಾಧ್ಯವನ್ನು ಪಡ್ಕೊಳ್ತಾ ಇದೆ. ಹಲೋ ಹಲೋ ಮಾತಿನಲ್ಲಿ ಕೋಪಿಷ್ಟ, ಹೃದಯದಲ್ಲಿ ಪ್ರೀತಿಯನ್ನು ತುಂಬಿಕೊಂಡಂಥ ಅಣ್ಣ ಅವರು ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದ್ದಾರೆ. ಆಟ ಪಚ್ಚು ಅಣ್ಣ ಈಗಾಗಲೇ ಪಂದ್ಯಾರ್ಥ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಬ್ರದರ್ಸ್ ಸಂಸ್ಥೆ ಪರವಾಗಿ. ಹೊಸ ದಾಂಡಿಗ ಮಹೇಶ ಅಂಕಣ ಪ್ರದರ್ಶನ ಪಡ್ಕೊಳ್ತಾ ಇದ್ದಾನೆ. 12 ಓಟವನ್ನು ದಾಖಲಿಸಿರ್ತಕ್ಕಂಥ ಸುಂದರತೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ತನ್ಮೂಲಕ ಮತ್ತೆ ಮೊದಲ ಚೆಂಡಿನಲ್ಲಿ ಈಗ ಮಹೇಶ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಅದೇ ರೀತಿ ಈ ಒಂದು ಟೂರ್ನಮೆಂಟ್ಗೆ ಸಹಕಾರವನ್ನು ನೀಡಿದವರು, ನಮ್ಮೊಂದಿಗೆ ಇದ್ದು ಹಗಲು ರಾತ್ರಿ ಶ್ರಮಿಸಿದವರು ಉದಯಣ್ಣ ಹಾಗೂ ಚಂದ್ರಣ್ಣ, ಶ್ರೀ ದುರ್ಗಾ ಹೋಟೆಲ್ ಮಾಲೀಕರು, ಇವರು ಕೂಡ ಬ್ರದರ್ಸ್ ಸಂಸ್ಥೆ ಪರವಾಗಿ ತುಂಬ ಹೃದಯ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಹೊಸ ದಾಂಡಿಗ ಸೆಮಿ ಫೈನಲ್ ಹೋರಾಟದಲ್ಲಿ ನಂಬಲಾಸಾಧ್ಯ ರೀತಿಯಲ್ಲಿ ನ್ಯಾಶ್ಗೆ ಜಯವನ್ನು ತಂದು ಕೊಟ್ಟಿರ್ತಕ್ಕಂಥ ಆಟಗಾರ ಪ್ರಶಾಂತ ಕೋಟೆ. ಅಂತಿಮ ಹಂತದಲ್ಲಿ ರಿಯಲ್ ಫೈಟರ್ಸ್ ಮಲ್ಪೆ ವಿರುದ್ಧವಾಗಿ 19 ಓಟದ ಅವಶ್ಯಕತೆ ಸಂದರ್ಭದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ದಾಖಲಿಸಿದ್ರು. ಮೊದಲ ಚೆಂಡಿನಲ್ಲಿ ಒಂದು ರಿವರ್ಸ್ ಶಾಟ್ ದಾಖಲಿಸಿರ್ತಕ್ಕಂಥ ಪ್ರಶಾಂತ ಕೋಟೆ 3 ಭರ್ಜರಿ ಬೌಂಡರಿಯನ್ನು ದಾಖಲಿಸಿ ಡಿಜೆ ನ್ಯಾಶ್ಗೆ ಜಯವನ್ನು ತಂದು ಕೊಟ್ಟಿರ್ತಕ್ಕಂಥ ಆಟಗಾರ. ಮೊದಲ 2 ಓವರ್ಗಳ ಮುಕ್ತಾಯದ ಬಳಿಕ 12 ಓಟವನ್ನು ದಾಖಲಿಸಿರ್ತಕ್ಕಂಥ ನ್ಯಾಶ್ ಇನ್ನು ಕೂಡ ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. ಅಂತಿಮ 18 ಓಟವನ್ನ ದಾಖಲಿಸಲೇಬೇಕಾಗಿದೆ. ದರ್ಶನ್ ಎಸಗಾರಿಕೆಯಲ್ಲಿ ಸುಂದರತೆ ಎಸತೆ ಈಗ ತಟ್ಟಿ ಮುಟ್ಟುವ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ಕ್ಷಣದ ಸಚಿನ್ ಮಹಾದೇವ್ ಪಡ್ಕೊಳ್ತಾ ಇದ್ದಾನೆ. ಅಂತಿಮ ಹಂತದಲ್ಲಿ 1 ಓಟಗಳಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ದರ್ಶನ್ ಆರಂಭಿಕ ಚೆಂಡಿನಲ್ಲಿ ಒಂದು ಬಹಳಷ್ಟು ಒಂದು ಉತ್ತಮ ರೀತಿಯ ಎಸಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ. ಇನ್ನು ಕೂಡ ಜಯಕ್ಕಾಗಿ 17 ಓಟಗಳು ಬರಬೇಕಾಗಿದೆ. ಒಂದು ರಾಜ್ಯದ 2 SSC ತಂಡಗಳು ಫೈನಲ್ ಹೋರಾಟವನ್ನು ತೋರ್ಪಡಿಸ್ತಾ ಇದೆ. ಫ್ರೆಂಡ್ಸ್
ಹೊಸನಗರ ಟ್ರೋಫಿಗಾಗಿ. ಎರಡನೇ ಬಾರಿಯ ಸಂತ ಚೆಂಡು ತನ್ನ ಮೂಲಕ ಸ್ಕ್ವೇರ್ ಲೆಗ್. ಮತ್ತೆ ಒಂದು ಓಟವನ್ನು ದಾಖಲಿಸ್ತಾ ಇದ್ದಾರೆ ಜಯಕ್ಕಾಗಿ. 16 ಸತ 16 ಓಟಗಳು ಬರಬೇಕಾಗಿದೆ. ಫೈನಲ್ ಪಂದ್ಯಾಟದ ಬಹುಶಃ ಒಂದು ಹೊಸನಗರ ಬ್ರದರ್ಸ್ ಇವರ ಒಂದು ಪ್ರಾಯೋಜಕತ್ವದಲ್ಲಿ ಸಾಗ್ತಾ ಇರ್ತಕ್ಕಂಥ 4 ದಿನಗಳ ಕಾಲ ಸಾಗಿರ್ತಕ್ಕಂಥ ಒಂದು ವ್ಯವಸ್ಥಿತ ಪಂದ್ಯಾಕೂಟ. ಬಹುಶಃ ಗುರುವಾರ ಆರಂಭಿಕ ಹಂತವನ್ನು ಕಂಡಿರ್ತಕ್ಕಂಥ ಪಂದ್ಯಾಟದ ವೀಕ್ಷಣೆಯಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾ ಪ್ರೇಕ್ಷಕ ಮಿತ್ರರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂಥ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದಾವೆ. ಬಹುಶಃ ಕೆಲವೊಂದು ಪ್ರೇಕ್ಷಕರು 4 ದಿನದಿಂದ ಒಂದು ಪಂದ್ಯಾಕೂಟದ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಸಹಕಾರದಿಂದ ಒಂದು ಅದ್ದೂರಿ ಯಶಸ್ಸಿನ ಪಂದ್ಯಾಕೂಟಕ್ಕೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಈ ಒಂದು ಯಶಸ್ವಿ ಪಂದ್ಯಾಕೂಟವನ್ನ ಮುಖ್ಯ ಉಸ್ತುವಾರಿಯಲ್ಲಿ ಅಧ್ಯಕ್ಷತೆಯಲ್ಲಿ ಸಂತೋಷ್ ಕೋಟ್ಯಾನ್ ಅಧ್ಯಕ್ಷರು, ಹೊಸನಗರ ಬ್ರದರ್ಸ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಯಶಸ್ಸಿನ ಟೂರ್ನಮೆಂಟಿಗೆ ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ. ಸಂತೋಷ್ ಕೋಟ್ಯಾನ್ ಅವರೇ, ಮತ್ತೊಮ್ಮೆ ನಿಮ್ಮ ತಂಡದ ಎಲ್ಲ ಸದಸ್ಯರ ಪರವಾಗಿ ಸಂತೋಷ್ ಕೋಟ್ಯಾನ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾವೆ. ಅದೇ ರೀತಿ ಯಾವುದೇ ವಿಚಾರದಲ್ಲಾದರೂ ಕೂಡ ನಿನಗೆ ಏನು ಸರಿ ಅನಿಸುತ್ತೋ ಅದು ಮಾಡು ಅಂತ ಹೇಳಿ ನನಗೆ ಆತ್ಮ ಸ್ಥೈರ್ಯವನ್ನು ತುಂಬಿದಂಥ ನಮ್ಮ ಪ್ರೀತಿಯ ಸಹೋದರರು ಕೂಡ SBT ಮುಜಮ್ಮಿಲ್ ಈಗಾಗಲೇ ಕೂಡ ಅವರು ಕೂಡ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ವಿ ಬ್ರದರ್ಸ್ ಸಂಸ್ಥೆಯ ಪರವಾಗಿ. ಅಂತಿಮ ಹಂತದಲ್ಲಿ ಜಯಕ್ಕಾಗಿ 12-13 ಓಟಗಳು ಪಡ್ಕೊಂಡ್ರೆ ಒಂದು ವ್ಯವಸ್ಥಿತ ಹೊಸನಗರ ಟ್ರೋಫಿಯನ್ನು ಡಿಜೆನ ಜಯಿಸದ ಆ ವಿಚಾರಗಳು ತಲೆ ಕೆಳಗಾದ್ರೆ ಮೊದಲ ಸೀಸನ್ 1ರಲ್ಲಿ ಜಯವನ್ನ ಕಂಡಿರ್ತಕ್ಕಂಥ ಜೈ ಕರ್ನಾಟಕ ಮತ್ತೆ ಹೊಸನಗರ ಫ್ರೆಂಡ್ಸ್ ಟ್ರೋಫಿಯನ್ನು ಕೂಡ ಪಡ್ಕೊಳ್ತದೆ. ಬಹುಶಃ ಒಂದು ಟೂರ್ನಮೆಂಟಿಗೆ ಬಹಳಷ್ಟು ಜನ ಹಗಲಿರುಳು ಶ್ರಮಿಸಿದ್ದಾರೆ. ಆ ನಿಟ್ಟಿನಲ್ಲಿ ಟೂರ್ನಮೆಂಟಿಗೆ ಸಹಕಾರದ ಜೊತೆಗೆ ಹಗಲಿರುಳು ಶ್ರಮಿಸಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ್ತಾ ಇದ್ದಾವೆ. ಅದೇ ರೀತಿ ಟೂರ್ನಮೆಂಟ್ನಲ್ಲಿ ಒಂದು ಉತ್ತಮ ರೀತಿಯ ಸಹಕಾರವನ್ನ 1 ತಿಂಗಳಿನಿಂದ ಹೊಸನಗರ ಬ್ರದರ್ಸ್ಗೆ ನೀಡಿರ್ತಕ್ಕಂಥ ಈ ಒಂದು ಭಾಗದ ಯಶಸ್ವಿ ವೀಕ್ಷಕ ವರ್ಣಗಾರರ ಜೊತೆಗೆ ಮಲ್ನಾಡು ಲೈವಿನ ಮುಖಾಂತರವಾಗಿ ಬಹಳಷ್ಟು ಪಂದ್ಯಾಕೂಟದ ನೇರ ಪ್ರಸಾರವನ್ನು ನೀಡಿರ್ತಕ್ಕಂಥ ಪ್ರವೀಣ್ ಆಚಾರ್ಯ ಹೊಸನಗರ ಅವರಿಗೆ ಮತ್ತೊಮ್ಮೆ ಹೊಸನಗರ ಬ್ರದರ್ಸ್ ಸರ್ವ ಸದಸ್ಯರ ಪರವಾಗಿ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ ಹಂತದಲ್ಲಿ ಜಯಕ್ಕಾಗಿ 12 ಓಟಗಳು ಬರಬೇಕಾಗಿದೆ. ಸಿಡಿಲ ಬರೆದ ಹೊಡೆತವನ್ನು ದಾಖಲಿಸಬಲ್ಲ ಇರುವ ಯಶಸ್ವಿ ಆಟಗಾರರು ಇನ್ನೂ ಕೂಡ ಶೈಕ ಮತ್ತು ನಾನ್ ಸ್ಟ್ರೈಕ್ಗಳನ್ನು ಪಡ್ಕೊಳ್ತಾ ಇದ್ದಾರೆ. ಲೆಕ್ಕಾಚಾರದ ಆಟಗಳು ಬಹುಶಃ ಇವತ್ತಿನ ದಿನ ಪಂದ್ಯಾಟದ ತರುವಾಯ ಹೊಸನಗರ ಫ್ರೆಂಡ್ಸ್ ಟ್ರೋಫಿ ಇತಿಹಾಸ ಪುಟವನ್ನು ಕೂಡ ಸೇರ್ತದೆ. ಬ್ರದರ್ಸ್ನ ಮೊದಲ ಆವೃತ್ತಿಯಲ್ಲಿ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಈ ಬಾರಿ ಕೂಡ ನಮ್ಮೊಂದಿಗೆ ಸಂಪೂರ್ಣ ಸಹಕಾರವನ್ನು ಮಾಡ್ತಾ ಇದ್ದಾರೆ. ವಿಕ್ರಮ್ ಇವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈ ನಡುವೆ ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. 2ನೇ ಓಟವನ್ನು ದಾಖಲಿಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ತಂಡದ ಮೊತ್ತ
ಅಂತಿಮ ಹಂತದಲ್ಲಿ 20 ಅಂಚವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿ ಅಂತಿಮ ಹಂತದಲ್ಲಿ 10 ಅಂಚಗಳು ಬರಬೇಕಾಗಿದೆ. ಇಲ್ಲಿ 10 ಅಂಚವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ಹೊಸನಗರ ಫ್ರಂಟ್ ಸ್ಟಾಪಿ ಡಿಜೆ ನ್ಯಾಶ ಜಯಿಸದ. ಅದೇ ನಿಟ್ಟಿನಲ್ಲಿ ಕೀರ್ತಿ ಬಿಟ್ರೆ ನಮ್ಮೊಂದಿಗೆ ಕಿರಿಕಿದೆ ಒಂದು ಗ್ರಾಮ ಪಂಚಾಯತಿಯ ಸದಸ್ಯರು ಕೂಡ ಪ್ರವೀಣ್ ಜಿ ಅನ್ನು 1 ತಿಂಗಳಿಂದ ನಮ್ಮೊಂದಿಗೆ ಸಂಪೂರ್ಣ ಸಹಕಾರವನ್ನು ಮಾಡಿದ್ದಾರೆ. ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಬ್ರದರ್ಸ್ ಸಂಸ್ಥೆ ಪರವಾಗಿ. ಈ ನಡುವೆ ಮತ್ತೆ ಓಚಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಯಕ್ಕಾಗಿ ಅಂತಿಮ ಹಂತದಲ್ಲಿ 10 ಅಂಚವನ್ನು ಪಡ್ಕೊಳ್ಬೇಕಾಗಿದೆ. ಜಯಕ್ಕಾಗಿ 10 ಅಂಚಗಳು ಬರಬೇಕಾಗಿದೆ. ಆರಂಭಿಕ ಹಂತದಲ್ಲಿ ಕನಿಷ್ಠ ಮೊತ್ತವನ್ನು ನೀಡಿರ್ತಕ್ಕಂಥ ಜೈ ಕರ್ನಾಟಕ 2ನೇ ಹಂತದಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಈ ನಡುವೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ರಿವರ್ಸ್ ಶಾಟ್ ನಡುವೆ ಕುಟ್ಟಿ ಮತ್ತೆ 2 ಓಟವನ್ನು ದಾಖಲಿಸ್ತಾ ಇದ್ದಾನೆ. ಜಯಕ್ಕಾಗಿ 8 ಅಂಚಗಳು ಬರಬೇಕಾಗಿದೆ. ಹಿಂದಿನ ಪಂದ್ಯಾಟದಲ್ಲಿ ಪಂದ್ಯದ ಚಿತ್ರಣವನ್ನು ಒಂದು ರಿವರ್ಸ್ ಶಾಟ್ ಸಿಕ್ಸರ್ ಮುಖಾಂತರವಾಗಿ ಜಯವನ್ನ ದಾಖಲಿಸಲು ಒಂದು ಪ್ರಾಮುಖ್ಯತೆ ಆಟವನ್ನು ದಾಖಲಿಸಿರ್ತಕ್ಕಂಥ ಕುಟ್ಟಿ ಈಗ ನ್ಯಾಷನಲ್ ಗೆಲುವಿಗಾಗಿ ಮತ್ತೆ ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಸಪೋರ್ಟ್ ಮಾಡಿ ಹೊಡೆಯುವಂತ ಪ್ರಯತ್ನ. ನಡುವೆ ಈಗ ಅಂತಿಮ ಹಂತದಲ್ಲಿ ತೃತೀಯ ಅಂಪೈರ್ಗೆ ನಿರ್ಣಯ ಕೂಡ ತೋರ್ಪಡಿಸ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಡಿಸಿಷನ್ ಕೂಡ ನೋಡಬೇಕಾಗಿದೆ. ಅದೇ ರೀತಿ ಈ ಒಂದು ಮೈದಾನಕ್ಕೆ ಸುಂದರವಾಗಿ ಕಾಣುವಂತೆ ಫ್ಲೆಕ್ಸ್ಗಳ ಡಿಸೈನ್ ಅನ್ನು ಮಾಡಿದವರೊಂದು ಸಹಕಾರ ನೀಡಿದವರು ಭರತ್ ಪ್ರೀತಿ ಡಿಜಿಟಲ್ ಸ್ಟುಡಿಯೋ ಇವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮುಖ್ಯ ವೇದಿಕೆಯಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಪ್ರವೀಣ್ ಜಿ ಎನ್ ಕೂಡ ಪಂದ್ಯಾರ್ಥ ವೀಕ್ಷಣೆಯಲ್ಲಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯು ಕೂಡ ಈ ಒಂದು ಪಂದ್ಯಾರ್ಥ ವೀಕ್ಷಣೆಯಲ್ಲಿದ್ದಾರೆ. ತಮ್ಮ ಬ್ಯುಸಿಯಾದ ದಿನವನ್ನು ಕೂಡ ಬದಿಗಟ್ಟಿ ನಮ್ಮೊಂದಿಗೆ 1 ತಿಂಗಳ ಕಾಲ ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಪ್ರವೀಣ್ ಜಿ ಎನ್ ಗ್ರಾಮ ಪಂಚಾಯತಿ ಸದಸ್ಯರು ಎಂ ಗುಡ್ಡೆಕೊಪ್ಪ ಇವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅಂತಿಮ ಹಂತದಲ್ಲಿ ಈಗ ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಸಾಮರ್ಥ್ಯದ ಆಟಗಾರ ಪ್ರಶಾಂತ ಕುಟ್ಟಿ ವಿಕೆಟ್ಸ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಇನ್ನು ಜಯಕ್ಕಾಗಿ 8 ಅಂಚಗಳು ಬರಬೇಕಾಗಿದೆ. ಅಂತಿಮ 8 ಓಟಗಳನ್ನು ಪಡ್ಕೊಳ್ಬೇಕಾಗಿದೆ. ಕುತೂಹಲ ಕೌತುಕದ ಪಂದ್ಯಾಟ, ಪ್ರೇಕ್ಷಕರ ಒಂದು ನಿರೀಕ್ಷೆಯ ಪಂದ್ಯಾಟ ಇಲ್ಲಿ ಮುಂದುವರಿಕೆಯನ್ನು ಕೂಡ ಪಡ್ಕೊಳ್ತಾ ಇದೆ. ಹಾಗೇನೆ ಟೂರ್ನಮೆಂಟ್ಗೆ ಒಂದು ಸಹಕಾರವನ್ನು ನೀಡಿರ್ತಕ್ಕಂಥ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ಪಟ್ಟಣ ಪಂಚಾಯತ್ ಹೊಸನಗರ, ಅಗ್ನಿಶಾಮಕ ಇಲಾಖೆ ಹೊಸನಗರ, ಆರಕ್ಷಕ ಇಲಾಖೆ ಹೊಸನಗರ, ಆರೋಗ್ಯ ಇಲಾಖೆ ಹೊಸನಗರ, ಮೆಸ್ಕಾಂ ಹೊಸನಗರ ಎಲ್ರಿಗೂ ಕೂಡ ಒಂದು ಸಂದರ್ಭದಲ್ಲಿ ಒಂದೇ ಮಾತಿನಲ್ಲಿ ಮತ್ತೊಮ್ಮೆ ಅಂತಿಮವಾಗಿ ಧನ್ಯವಾದವನ್ನು ಕೂಡ ತಿಳಿಸ್ತಾ ಇದ್ದಾವೆ. ಬಹುಶಃ 5 ವರ್ಷಗಳ ಕಾಲ ಬಳಿಕ ಮೈಕನ್ನು ಹಿಡಿದಿದ್ದೆ, ಎಲ್ಲ ಬೈಕೊಳ್ತಿದ್ದೀರೇನೋ. ಆದರೂ ನಮಗೆ ಸಹಕಾರವನ್ನು ನೀಡಿದವ್ರನ್ನ ನಾವು ಅಂತಿಮ ಹಂತದಲ್ಲಿ ನೆನಪಿಸಲೇಬೇಕು. ಆ ನಿಟ್ಟಿನಲ್ಲಿ ಕೂಡ ನಿಶ್ಚಿತ ನಮ್ಮೊಂದಿಗೆ ಸಂಪೂರ್ಣವಾಗಿ ಆ LED ವಾಲ್ ಮೇಲೆ ಏನು ವಿಡಿಯೋಗಳು ಪ್ಲೇ ಆಗ್ತಿದೆಯೋ ಅದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಿರ್ತಾನೆ. ಹೊಟ್ಟೆ ಹಸಿದ್ರೆ ಮಾತ್ರ ಮನುಷ್ಯನ ಬಿಟ್ಟು ಮತ್ತೆಲ್ಲವನ್ನು ತಿಂತಾನೆ ಅವನು. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದಾನೆ. ಅಂತಿಮ ಹಂತದಲ್ಲಿ ಜಯಕ್ಕಾಗಿ 8 ಅಂಚಗಳು ಬರಬೇಕಾಗಿದೆ.
ಆರಂಭಿಕ ಹಂತದಲ್ಲಿ ಎಲ್ಲೋ ಇದ್ದ ಪಂದ್ಯ ಅಂತಿಮ ಹಂತದಲ್ಲಿ ಕೈ ಜಾರುವ ಹಂತವನ್ನು ತಲುಪ್ತಾ ಇದೆ. ಜಯಕ್ಕಾಗಿ 8 ಅಂಕಗಳು ಬರಬೇಕಾಗಿದೆ. ಈ ನಡುವೆ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ರೇಖೆ ಅಂಚಿನಲ್ಲಿ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಹೊದ್ದರಿ ಆಘಾತವಾಗ್ತಾ ಇದೆ. ಅದೇ ರೀತಿ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಈ ಝೋನ್ ಮೊಬೈಲ್ನ ಮಾಲೀಕರು, ಸ್ಟಾರ್ ಶಾಮಿಯಾನದ ಮಾಲೀಕರು, ಹೊಸನಗರದಲ್ಲಿ ಬಾಯಾರಿಕೆ ಆದರೆ ಕೂಡ ನೀರನ್ನು ಕೊಡುವಂಥ ವ್ಯಕ್ತಿ, ವಾಟರ್ ಬಿಸ್ನೆಸ್ ತೌಫೀಕ್ ಫ್ರಮ್ ಜಯನಗರ, ಇವರು ಕೂಡ ನಮ್ಮ ಸದಸ್ಯರು. ಇವರು ಕೂಡ ಸಂಪೂರ್ಣವಾದ ಸಹಕಾರವನ್ನು ನೀಡಿರ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ದುಬೈನಲ್ಲಿದ್ದು ತಮ್ಮ ಬ್ಯುಸಿಯಾದ ಕೆಲಸದಲ್ಲೂ ಕೂಡ ನಮ್ಮ ಟೂರ್ನಮೆಂಟ್ಗಾಗಿ ಆಗಮಿಸಿ ಸಂಪೂರ್ಣವಾಗಿ ಸಹಕಾರವನ್ನು ನೀಡಿದಂತಹ ಇಸ್ಮಾಯಿಲ್ ಕಬ್ಬಿನಮಕ್ಕಿ, ಇವರಿಗೂ ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಬ್ರದರ್ ಸಂಸ್ಥೆಯ ಬ್ಯಾಕ್ ಬೋನ್ ರೀತಿಯೇ ವರ್ಕನ್ನು ಮಾಡಿದಂತಹ ವ್ಯಕ್ತಿ ಕೂಡ ಇಸ್ಮಾಯಿಲ್ ಕಬ್ಬಿನಮಕ್ಕಿ, ಇವರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಜಯಕ್ಕಾಗಿ 8 ಅಂಕಗಳು ಬರಬೇಕಾಗಿದೆ. ಉತ್ತಮ ರೀತಿ ಎಸೆತ ತನ್ಮೂಲಕ ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 8 ಅಂಕಗಳು ಬರಬೇಕಾಗಿದೆ. ಪಂದ್ಯಾಟ ಟೈ ಆದ್ರೆ ಸೂಪರ್ ಓವರ್. ಈ ನಡುವೆ ಮತ್ತೆ ಬೀಸುವಂತ ಪ್ರಯತ್ನಗಳು ಸಾಗ್ತಾ ಇದೆ. ಅಂತಿಮ ಹಂತದಲ್ಲಿ ಈಗ ಫೈನಲ್ ಹೋರಾಟದಲ್ಲಿ ಒಂದು ಉತ್ತಮ ರೀತಿಯ ಬೌಲಿಂಗ್ ಪರ್ಫಾರ್ಮೆನ್ಸ್ ಅನ್ನ ಜೈ ಕರ್ನಾಟಕದ ಆಟಗಾರರು ತೋರ್ಪಡಿಸ್ತಾ ಇದ್ದಾರೆ. ಜಯಕ್ಕಾಗಿ 7 ಅಂಕಗಳು ಬರಬೇಕಾಗಿದೆ. ಒಂದು ಸಿಕ್ಸರ್ ಪಂದ್ಯಾಟದ ಚಿತ್ರಣವನ್ನು ಬದಲಿಸದ ಈ ರೀತಿಯ ಲೆಕ್ಕಾಚಾರದೊಂದಿಗೆ ಹೊಸನಗರ ಟ್ರೋಫಿ ಕುತೂಹಲ ಘಟ್ಟವನ್ನು ತಲುಪಿಸ್ತಾ ಇದೆ. 2-7. ಹಗಲು ರಾತ್ರಿ ಅನ್ನೋದೇ ನಿರಂತರವಾಗಿ ರಾತ್ರಿಯನ್ನು ಹಗಲನ್ನು ಮಾಡಬಲ್ಲಂತ ಹೊನಲು ಬೆಳಕಿಗೆ ಒಂದು ಚೂರು ಅಡಚಣೆ ಆಗದೆ ಈ ನಡುವೆ ಬೆರಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ತನ್ಮೂಲಕ ಡೀಪ್ ಮಿಡ್ ವಿಕೆಟ್. ರೇಖೆ ಅಂಚಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಚೆಂಡನ್ನು ಅಡ್ಡಾಯಿಸ್ತಾ ಇದ್ದಾರೆ. ಜಯಕ್ಕಾಗಿ 5 ಅಂಕಗಳು ಬರಬೇಕಾಗಿದೆ. ಡೀಸೆಲ್ನ ವ್ಯವಸ್ಥೆಯನ್ನು ಮಾಡಿದವರು ವೆಂಕಟೇಶ್ ಫ್ರಮ್ ಜಯನಗರ, ಇವರು ಕೂಡ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ಸಂದೀಪ್ ಅವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೂಡ ಮದನ್ ಸುರೇಶ್ ಇವರು ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಆ ಮುಖಾಂತರವಾಗಿ ಮುಖ್ಯ ವೇದಿಕೆ ಮೇಲೆ ಕುಳಿತಿರುವಂತಹ ಗಣ್ಯ ವ್ಯಕ್ತಿಗಳು, ಯುವಕರು ಎಲ್ಲರೂ ಕೂಡ ಶೀಘ್ರಗತಿಯಲ್ಲಿ ತಿರುವನ್ನು ಮಾಡಿಕೊಡಿ ಎಂಬುದನ್ನು ತಿಳಿಸ್ತಾ ಇದ್ದೇವೆ. ಹೊಸನಗರ ಫ್ರಂಟ್ ಶೋಪಿಯ ಅಂತಿಮ ಚೆಂಡು ಜಯಕ್ಕಾಗಿ 5 ಅಂಕಗಳು ಬರಬೇಕಾಗಿದೆ. ಒಂದು ಸಿಕ್ಸರ್ ನ್ಯಾಶ್ ಜಯವನ್ನ ಪಡ್ಕೊಳ್ತದೆ ಅಂತಿಮ ಸಕ್ಕಾಗಿ. ಈ ಬಾರಿಯ ಸತ ಚೆಂಡು ತನ್ಮೂಲಕ ಒಂದು ವ್ಯವಸ್ಥಿತ ಯಶಸ್ಸಿನ ಪಂದ್ಯಕೂಟವನ್ನ ಜೈ ಕರ್ನಾಟಕ ಜಯಿಸ್ತಾ ಇದೆ. ಅಭಿನಂದನೆಗಳು. ಅದೇ ರೀತಿ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಡಿಜೆ ನ್ಯಾಶ್ ಆಟಗಾರಿ ಕೂಡ ಧನ್ಯವಾದವನ್ನು ತಿಳಿಸ ಅಂತಿಮವಾಗಿ ನನಗೆ ವೀಕ್ಷಕನಿಗೆ ಅವಕಾಶವನ್ನು ನೀಡಿರ್ತಕ್ಕಂಥ ಪ್ರವೀಣ ಹೊಸನಗರ, ಸಂತೋಷ್ ಕೊಟ್ಯಾನ, ಉದಯಣ್ಣ ಹಾಗೇನೆ ಚಂದ್ರಣ್ಣ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನ ತಿಳಿಸ, ಇನ್ನು ಹಾಗೇನೆ ಹೊಸನಗರ ಬ್ರದರ್ಸ್ ಎಲ್ಲ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದವನ್ನು ತಿಳಿಸ, ಇನ್ನು ಕೆಲವೇ ಕ್ಷಣದಲ್ಲಿ ಸಮಾರಂಭ ಕೂಡ ಸಾಗ್ತದೆ.
ಹೌದು 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 ಕಳೆದ ಬ್ರದರ್ಸ್ ಸಂಸ್ಥೆಯ ಹೊನಲು ಬೆಳಕಿನ ಪಂದ್ಯಾಟದಲ್ಲೂ ಕೂಡ ಜಯ ಕರ್ನಾಟಕ ಜಯವನ್ನು ದಾಖಲಿಸಿತ್ತು. ಆ ಬಳಿಕ ಮತ್ತೆ ಕೂಡ ಎರಡನೇ ಬಾರಿ ಮತ್ತೆ ಜಯ ಕರ್ನಾಟಕ ಜಯವನ್ನು ದಾಖಲಿಸ್ತಾ ಇದೆ. ಆ ನಿಟ್ಟಿನಲ್ಲಿ ವ್ಯವಸ್ಥಾಪಕರಿಗೆ ಮತ್ತೆ ಸ್ಪಷ್ಟ ಸೂಚನೆಯನ್ನು ನೀಡ್ತಾ ಇದೆ ಜಯ ಕರ್ನಾಟಕ. ಹ್ಯಾಟ್ರಿಕ್ ಆಗಿ ಮತ್ತೆ ಹೊಸನಗರ ಬ್ರದರ್ಸ್ ಮುಂದಿನ ವರ್ಷ ಮತ್ತೆ ಬರಲಿದೆ ಇದೇ ಹೊಸನಗರ ಮೈದಾನಕ್ಕೆ. ಮುಖ್ಯ ವೇದಿಕೆಯ ಲೈಟ್ ಅನ್ನು ಆನ್ ಮಾಡಿ ಎಂಬುದನ್ನು ತಿಳಿಸ್ತಾ ಇದ್ದೇವೆ. ಅದೇ ರೀತಿ ವಿನಯ್ ಹುದ್ದೆ ಅವರು ಎಲ್ಲೇ ಇದ್ರು